ಇವತ್ತಿನ ಮೊದಲ ಸ್ಟೋರಿ ಧರ್ಮಸ್ಥಳದ ಸ್ಟೋರಿ. SITಗೆ ಈಗ ನುಂಗಲಾರದ ತುತ್ತಾಗಿದೆಯಾ ನಂಬರ್ 13. ಬಹಳ ಕಠಿಣವಾಗಿದೆ ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆ. 13ರ ಉತ್ಖನನಕ್ಕೂ ಮುಂಚೆ SITಯಿಂದ ತೀವ್ರ ಪರಾಮರ್ಶೆ ನಡೀತಾ ಇದೆ. 13ನೇ ಪಾಯಿಂಟ್ನಲ್ಲಿ GPR ಬಳಕೆಗೆ ಚಿಂತನೆ ಮಾಡ್ತಾ ಇದ್ದಾರೆ. ಬೇರೆಲ್ಲ ಪಾಯಿಂಟ್ಗಿಂತ 13 ಅತ್ಯಂತ ಸವಾಲಿನ ಜಾಗ. ಕಳೆದ 10 ವರ್ಷದಲ್ಲಿ ಈ ಜಾಗದ ಸಂಪೂರ್ಣ ಚಿತ್ರಣ ಬದಲಾಗಿ ಹೋಗಿದೆ. ಪಾಯಿಂಟ್ ನಂಬರ್ 13ರ ಸುತ್ತಮುತ್ತ ಅಭಿವೃದ್ಧಿ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಏನೇನು ಡೆವಲಪ್ಮೆಂಟ್ಗಳಾಗಿವೆ, ಏನೇನು ಬದಲಾವಣೆಗಳಾಗಿವೆ ಮಾಹಿತಿ ಪಡ್ಕೊಂಡಿದ್ದಾರೆ. ರಸ್ತೆ ಅಭಿವೃದ್ಧಿ ಸಂದರ್ಭದಲ್ಲಿ ಈ ಜಾಗದಲ್ಲಿ ಸಾಕಷ್ಟು ಮಣ್ಣು ತುಂಬಿಸಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಉಳಿದೆಲ್ಲ ಪಾಯಿಂಟ್ಗಿಂತ ಇಲ್ಲಿ ಹೆಚ್ಚಿನ ಆಳಕ್ಕೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಕಾರ್ಯಾಚರಣೆ ಸಂದರ್ಭದಲ್ಲಿ ಸುತ್ತಮುತ್ತ ಸಂಪತ್ತಿಗೆ ಹಾನಿಯಾಗೋ ಸಾಧ್ಯತೆಯೂ ಇದೆ. 13 ಪಾಯಿಂಟ್ ಪಕ್ಕದಲ್ಲೇ ನೇತ್ರಾವತಿ ಅಣೆಕಟ್ಟಿದೆ. ಅಣೆಕಟ್ಟಿನ ತಡೆಗೋಡೆಗೆ ಹಾನಿಯಾಗಬಾರ್ದು. ಹಾಗಾಗಿಯೇ ಎಲ್ಲ ಕಾರಣದಿಂದಾಗಿಯೇ 13ರ ಪಾಯಿಂಟ್ ಸ್ವಲ್ಪ ವಿಳಂಬ ಆಗ್ತಾ ಇದೆ, ಲೇಟ್ ಆಗ್ತಾ ಇದೆ. ಪಕ್ಕದಲ್ಲೇ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದೆ, ಬೀದಿ ದೀಪಗಳಿವೆ, ಅವುಗಳಿಗೂ ಹಾನಿಯಾಗುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದೆ SIT. ಮಾನವ ಅವಶೇಷ ಸಾಧ್ಯತೆಯನ್ನ ಖಾತ್ರಿಪಡಿಸಿಕೊಂಡು, ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಮಾಡಿಕೊಂಡ ನಂತರವೇ ಅಲ್ಲಿ ಉತ್ಖನನ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ತಂತ್ರಜ್ಞಾನ ಬಳಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿದೆ SIT. ಈಗ ಸದ್ಯಕ್ಕೆ ಇದೊಂಥರ ನುಂಗಲಾರದೆ ಇರೋ ತುತ್ತು. ಅಣೆಕಟ್ಟು ತಡೆಗೋಡೆ ಇದೆ, ರಸ್ತೆಗಳಾಗಿವೆ, ದೀಪಗಳು ಬಂದಿವೆ, ಟ್ರಾನ್ಸ್ಫಾರ್ಮರ್ಸ್ ಬಂದಿವೆ. ಹಾಗಾಗಿ GPR ಬಳಕೆ ಮಾಡಿ ನಂತರ ಯೋಚನೆ ಮಾಡೋದಕ್ಕೆ ನಿರ್ಧರಿಸ್ತಾ ಇದ್ದಾರೆ. ಅಂದರೆ GPR ಬಳಕೆಯಿಂದ ಮಣ್ಣಿನ ಕೆಳಗೆ ಸಿಗಬಹುದಾದ ವಸ್ತುಗಳು GPRನಲ್ಲಿ ಪತ್ತೆಯಾಗೋ ಸಾಧ್ಯತೆ ಇದೆ. ಆಳಕ್ಕೆ ಡಿಗ್ ಮಾಡಬೇಕಾಗಿರೋ ಚಾನ್ಸಸ್ ಇದೆ. ಯಾಕೆಂದ್ರೆ ರಸ್ತೆ ನಿರ್ಮಾಣ ಆಗಿದೆ ಅಲ್ಲಿ, ಅದಕ್ಕೋಸ್ಕರ ಮಣ್ಣುಗಳನ್ನು ಹಾಕಿದ್ದಾರೆ. ಎಷ್ಟಡಿ ಮಣ್ಣು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಫಿಕೇಶನ್ ತಗೋಬೇಕಾಗಿದೆ. ಅದಕ್ಕಿಂತ ಆಳಕ್ಕೆ ಇವಾಗ ಡಿಗ್ ಮಾಡಬೇಕಾಗಿದೆ, ಅದಕ್ಕಿಂತ ಆಳಕ್ಕೆ ಅಗಿಬೇಕಾಗಿದೆ. ಪಾಯಿಂಟ್ 6 ಹೊರತುಪಡಿಸಿ ಬೇರೆ ಯಾವ ಪಾಯಿಂಟ್ಗಳಲ್ಲೂ ದೂರುದಾರ ಹೇಳಿದ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ, ವಿಚಾರಣೆ ಎಲ್ಲ ನಡೀತಾ ಇದೆ. ಆದರೆ ಈ 13ರ ಪಾಯಿಂಟ್ ಇದೆಯಲ್ಲ, ಕಾಂಪ್ಲಿಕೇಟೆಡ್ ಇದೆ. ಹಾಗಾಗಿ GPR ಮಷೀನ್ ಬಳಕೆ ಮಾಡಿ ಭೂಮಿಯ ಕೆಳಭಾಗದಲ್ಲಿ ಸಿಗುವ ಸಾಧ್ಯತೆ ಇದೆಯಾ ಅಂತ ಮೊದಲಿಗೆ ನೋಡ್ತಾರೆ. ಸಿಗೋ ಸಾಧ್ಯತೆ ಇದ್ರೆ ಎಷ್ಟು ಅಡಿ ಆಳದಲ್ಲಿದೆ ಅದು. ರಸ್ತೆಗಳಾಗಿವೆ, ಅಭಿವೃದ್ಧಿ ಕಾರ್ಯಗಳಾಗಿವೆ, ಹಾಗಾಗಿ ಅದ್ರ ಮೇಲೆ ಮಣ್ಣು ಹಾಕಿದ್ದಾರೆ, ಟಾರ್ ಹಾಕಿದ್ದಾರೆ, ಅಕ್ಕಪಕ್ಕದಲ್ಲಿ ಮಣ್ಣು ಎಕ್ಸ್ಟ್ರಾ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.